ಈ ದಿವಸ ಬಹಳ ಸಮಯ ಆಗಿದೆ. ಮುಖ್ಯಮಂತ್ರಿಗಳು ಕೂಡ ಇನ್ನು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸತಕ್ಕಂತ ಅನಿವಾರ್ಯತೆ ಇದ್ದು ನಾವೆಲ್ಲರೂ ಕೂಡ ಹೆಚ್ಚು ಮಾತನಾಡದೆ ಕೆಲವು ಮಾತುಗಳನ್ನ ನಾನು ನನ್ನ ನಂತರ ಸನ್ಮಾನ್ಯ ಶಿವಲಿಂಗೇಗೌಡರು ಆ ನಂತರ ಮುಖ್ಯಮಂತ್ರಿಗಳು ತಮ್ಮನ್ನ ಉದ್ದೇಶಿಸಿ ಮಾತನಾಡೋರಿದ್ದಾರೆ. ಹಾಗಾಗಿ ಹೆಚ್ಚು ಸಮಯವನ್ನ ನಾನು ತೆಗೆದುಕೊಳ್ಳದೆ ಕರ್ನಾಟಕ ರಾಜ್ಯ ಸರ್ಕಾರ ತಮ್ಮೆಲ್ಲರ ಆಶೀರ್ವಾದದಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಚನೆಯಾದ ನಂತರ ಏನೆಲ್ಲ ಚುನಾವಣಾ ಪೂರ್ವದಲ್ಲಿ ನೀಡಿದಂತಹ ಆಶ್ವಾಸನೆಗಳೇನಿತ್ತು ಆ ಎಲ್ಲ ಆಶ್ವಾಸನೆಗಳನ್ನ ಗ್ಯಾರಂಟಿಯ ಮೂಲಕ ಅನುಷ್ಠಾನ ಮಾಡಿ ಈ ರಾಜ್ಯದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ನೆಮ್ಮದಿಯ ಜೀವನವನ್ನ ಕಾಣಬೇಕು ಅಂತಕ್ಕಂಥ ಆಶಯದಿಂದ ಎಲ್ಲ ಕಾರ್ಯಕ್ರಮಗಳನ್ನ ಜಾರಿ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಕರ್ನಾಟಕ ರಾಜ್ಯದ ಜನತೆ, ವಿಶೇಷವಾಗಿ ಹಾಸನ ಜಿಲ್ಲೆಯ ಜನತೆ ನಾವು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು. ಸನ್ಮಾನ್ಯರೇ, 5 ಗ್ಯಾರಂಟಿಗಳ ಪೈಕಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ 92% ಹೆಚ್ಚು ಈ ನಮ್ಮ ಜಿಲ್ಲೆಯಲ್ಲಿ ಜಾರಿ ಮಾಡಿರತಕ್ಕಂಥದ್ದು ನಮ್ಮೆಲ್ಲ ಜಿಲ್ಲಾ ಆಡಳಿತದ ಯಶಸ್ಸು ಅಂತೇಳಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರ ಜೊತೆಯಲ್ಲಿ ನನ್ನ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂತ ಹೇಳಿದ್ರೆ ಅನ್ನಭಾಗ್ಯ ಕಾರ್ಯಕ್ರಮ. ಈ ದಿವಸ ಅನ್ನಭಾಗ್ಯ ಕಾರ್ಯಕ್ರಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಂದಿನ ಅವಧಿಯಲ್ಲಿ ಏನು ಮುಖ್ಯಮಂತ್ರಿಗಳಾಗಿದ್ರು ಆ ಅವಧಿನಲ್ಲಿ ಆ ಕಾರ್ಯಕ್ರಮವನ್ನು ಜಾರಿ ತಂದಂತದ್ದು. ಆ ಮೂಲಕ ರಾಜ್ಯದ ಯಾವ ವ್ಯಕ್ತಿಯೂ ಕೂಡ ಹಸಿವಿನಿಂದ ಬಳಲಬಾರದು ಅಂತಕ್ಕಂಥ ಕಾರ್ಯಕ್ರಮ ಬಹಳ ಪುಣ್ಯದ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ಯಾರೊಬ್ಬರು ಕೂಡ ಹಸಿವಿನಿಂದ ಬಳಲ್ತಾ ಇಲ್ಲ. ಅದರ ಜೊತೆಯಲ್ಲಿ ಮತ್ತೊಂದು ಅಂಶವನ್ನು ನಿಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಕ್ಕಂಥದ್ದು ಅಂತ ಹೇಳಿದ್ರೆ, ಒಬ್ಬ ಭಿಕ್ಷುಕ ಇವತ್ತು ಅನ್ನ ಕೇಳಿ ಒಬ್ಬರ ಮನೆ ಬಾಗಿಲಿಗೆ ಬರೋದಿಲ್ಲ. ಯಾವುದೇ ಊರಲ್ಲಾಗಲಿ ಮೊದಲೆಲ್ಲ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಆಗುವ ಹಿಂದೆ ಪ್ರತಿನಿತ್ಯನೂ ಕೂಡ ಒಬ್ಬರಲ್ಲ ಒಬ್ಬರು ಅನ್ನವನ್ನ ಬೇಡಿ ಮನೆ ಬಾಗಿಲಿಗೆ ಬರ್ತಕ್ಕಂಥ ಸಂದರ್ಭಗಳನ್ನ ನಾವು ನೋಡಿದ್ದೇವೆ. ಈ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಆದ ಮೇಲೆ ಒಬ್ಬ ಭಿಕ್ಷುಕನ ಅನ್ನವನ್ನ ಕೇಳಿ ಮನೆ ಬಾಗಿಲಿಗೆ ಬರ್ತಕ್ಕಂಥ ಜನವನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಕ್ರಾಂತಿಕಾರಕವಾದಂತಹ ತೀರ್ಮಾನವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥದ್ದು, ಜಾರಿ ಮಾಡಿರ್ತಕ್ಕಂಥದ್ದು ಅದು ಇವತ್ತು ಬಹಳ ಹೆಚ್ಚು ಒತ್ತನ್ನ ಕೊಟ್ಟು ಆ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಇವತ್ತು ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನಾವೆಲ್ಲ ಬಡ ಜನತೆ ಏನು ಬರೀ ಕಾಂಗ್ರೆಸ್ನವರಿಗೆ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಮಾಡಲಿಲ್ಲ ಅಥವಾ ಏನು ಕುರು ಸಮಾಜಕ್ಕೆ ಮಾತ್ರ ಮಾಡಲಿಲ್ಲ, ಸಮಾಜದ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರೇನಿದ್ದಾರೆ ಅವರೆಲ್ಲರ ಬಡವರು ಕೂಡ ನೆಮ್ಮದಿಯ ಜೀವನವನ್ನ ಕಾಣಲಿ ಅಂತೇಳಿ ಆ ಕಾರ್ಯಕ್ರಮವನ್ನ ಜಾರಿ ಮಾಡಿದಂಥದ್ದು. ಅದಕ್ಕಿಂತ ಹೆಚ್ಚಿನ ಪುಣ್ಯದ ಕೆಲಸ ಯಾವುದೂ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆಯೇ ಸನ್ಮಾನ್ಯರೇ, ಇತ್ತೀಚಿನ 2ನೇ ಅವಧಿ ಮುಖ್ಯಮಂತ್ರಿಗಳಾದ ನಂತರ ಅವರು ನೀಡಿರ್ತಕ್ಕಂಥ ಕಾರ್ಯಕ್ರಮಗಳು, ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಸುಮಾರು ನಾವು 92%ಗೂ ಹೆಚ್ಚು ಫಲಾನುಭವಿಗಳಿಗೆ ನಾವು ಇವತ್ತು ಆ ಯೋಜನೆಯನ್ನ ಫಲಾನುಭವಿಗಳಿಗೆ ಮುಟ್ಟಿಸಿದ್ದೇವೆ. ಈ ಮೂಲಕವಾಗಿ ಇವತ್ತು ಜಾರ್ ಸಾಹೇಬರು ಕೂಡ ಇಲ್ಲೇ ಇದ್ದಾರೆ. ಅವರ ಒಂದು ಇಂಧನ ಇಲಾಖೆಯಲ್ಲೂ ಕೂಡ ನಾವು ಸುಮಾರು 98%ಗೂ ಮೀರಿ ಇವತ್ತು 200 ಯೂನಿಟ್ನವರೆಗೆ ಮುಫತ್ತಾಗಿ ಅವರಿಗೆ ಇವತ್ತು ನಾವು ಯೋಜನೆಯನ್ನ ಮುಟ್ಟಿಸಿದ್ದೇವೆ. ಇದು ಸನ್ಮಾನ್ಯ ಜಾರ್ ಸಾಹೇಬರು ಏನು ಬಹಳ ಪರಿಣಾಮಕಾರಿಯಾಗಿ ಅದನ್ನ ರಿವ್ಯೂ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮ ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಮಾಡಿದ್ದಾರೆ. ಹಾಗೆ ಎಲ್ಲ ಕಾರ್ಯಕ್ರಮಗಳು, ವಿದ್ಯಾನಿಧಿ ಕಾರ್ಯಕ್ರಮ ಇರ್ಬೋದು, ಮತ್ತೆ ಶಕ್ತಿ ಯೋಜನೆ ನಿಮ್ಗೆಲ್ಲ ಗೊತ್ತಿದೆ. ಹಾಸನಾಂಬೆಯ ಉತ್ಸವಕ್ಕೆ ಪ್ರತಿ ವರ್ಷ ಬರ್ತಾ ಇದ್ದಂತೆ ಸರಿಸುಮಾರು 4 ಲಕ್ಷ ಜನ ಇರ್ತಾ ಇದ್ರು. ಈ ಬಾರಿ ಅಷ್ಟೇ ಅವಧಿನಲ್ಲಿ ಬಂದಂತ ಜನ 14.25 ಲಕ್ಷ ಜನ ಹೆಣ್ಣುಮಕ್ಕಳು ಶಕ್ತಿ ಯೋಜನೆಯ ಲಾಭವನ್ನ ಪಡೆದಿರ್ತಕ್ಕಂಥದ್ದು, ಹಾಸನಾಂಬೆಯ ದರ್ಶನವನ್ನ ಪಡೆದಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಶಕ್ತಿ ಯೋಜನೆಯ ಪರಿಣಾಮವಾಗಿ ಆದಂತಹದ್ದು. ಹಾಗೆ ಹಾಸನಾಂಬೆ ಉತ್ಸವಕ್ಕೆ ಬಂದಂತ ಜನರು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ನೆಮ್ಮದಿಯಿಂದ ತಿರುಗು
ಸಿಗುವಂತ ವಾತಾವರಣವನ್ನು ನಮ್ಮ ಜಿಲ್ಲಾ ಆಡಳಿತ ಏರ್ಪಡಿಸಿರ್ತಕ್ಕಂಥದ್ದು ತಾವೆಲ್ಲ ನೋಡಿದಿರಿ, ಪ್ರಶಂಸೆಯನ್ನು ಕೂಡ ಮಾಡಿದಿರಿ. ಹಾಗೆಯೇ ದೇವಸ್ಥಾನಕ್ಕೆ ಬಂದಂತ ವರಮಾನ ಪ್ರತಿ ವರ್ಷನೂ ಕೂಡ 2,75,00,000 ಒಳಗಡೆ ಇತ್ತು. ಈ ಬಾರಿ 9,75,00,000ಕ್ಕೂ ಹೆಚ್ಚು ದೇವಸ್ಥಾನದ ಆದಾಯ ಬಂದಿದೆ ಅಂತ ಹೇಳಿದ್ರೆ, ಶಕ್ತಿ ಯೋಜನೆಯ ಫಲವಾಗಿ ಮಹಿಳೆಯರು ರಾಜ್ಯದ ಎಲ್ಲ ಭಾಗಗಳಿಂದ ಆಗಮಿಸಿ ಹಾಸನಾಂಬೆಯ ದರ್ಶನವನ್ನ ಪಡೆದಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಆ ಕಾರ್ಯಕ್ರಮ ಹೆಚ್ಚು ಫಲಕಾರಿಯಾಗಿ ಇರ್ತಕ್ಕಂಥದ್ದನ್ನ ನಾವು ಆ ಒಂದು ಉದಾಹರಣೆಯ ಮೂಲಕ ತಮಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಹಾಗೆ ಬೇರೆಲ್ಲ ಈ ದಿವಸ ಸುಮಾರು ಶಿವಲಿಂಗೇಗೌಡರು ಅಂತ ಹೇಳಿದ್ರೆ ಹಳೆಯ ಒಂಥರ ಗುಮಾಸ್ತರಿದ್ದಂಗೆ ಇವರು, ಶಾಸಕರಿರ್ಲಿ ಮತ್ತೆ ಅಧ್ಯಕ್ಷರಿರ್ಲಿ, ಮುಂದೆ ಸಚಿವರಾಗ್ಲಿ, ಆಗ ಮಾತ್ರ ಕ್ಷೇತ್ರಕ್ಕೆ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥದ್ರಲ್ಲಿ ಬಹಳ ನಿಸ್ಸೀಮರು, ನಿಪುಣರು ಕೂಡ ಇದ್ದಾರೆ. ಅವರು ಈ ದಿವಸ ದುಡ್ಡೇ ಇಲ್ಲ ಅಂತ ಭಾಷಣ ಮಾಡ್ತಾರಲ್ಲ, ಅಂದವ್ರಿಗೆ ಉತ್ತರ ಇವತ್ತು ಇಲ್ಲಿರ್ತಕ್ಕಂಥ ನಾಮಫಲಕಗಳನ್ನು ನೋಡಿದ್ರೆ ವಿರೋಧಿಗಳಿಗೆ ನಾವೆಲ್ಲರೂ ಕೂಡ ಅಚ್ಚರಿಯನ್ನ ಮುಟ್ಟಿಸ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಜೋಡಣೆ ಮಾಡಿದ್ದಾರೆ. ಆದ್ರಿಂದ ಅವರು ಹೆಚ್ಚು ಜನಪರವಾಗಿ ಕೆಲಸ ಮಾಡತಕ್ಕಂಥ ಸನ್ಮಾನ್ಯ ಶಿವಲಿಂಗೇಗೌಡರು ಅವರು ಕೂಡ ಮುಂದೆ ಸಚಿವರು ಆಗ್ತಾರೆ, ಅದರಲ್ಲೇನು ಅನುಮಾನ ಇಟ್ಕೋಬೇಕಾಗಿಲ್ಲ. ನಾನು ಒಂದು ಮಾತಿನಲ್ಲಿ ಹೇಳಲಿಕ್ಕೆ ಬಯಸ್ತಕ್ಕಂಥದ್ದು, ಯಾರೆಲ್ಲ ವಿರೋಧಿಗಳು ಹಣ ಇಲ್ಲ ಸರ್ಕಾರದಲ್ಲಿ, ಯಾವ ಕೆಲಸನೂ ಮಾಡ್ತಾ ಇಲ್ಲ, ಸಂಬಳ ಕೊಡೋದಕ್ಕೆ ಕಷ್ಟ ಇದೆ, ಹಾಗೆ ಹೀಗೆ ಅಂತ ಅಪಪ್ರಚಾರ ಮಾಡ್ತಾರಲ್ಲ, ಅವ್ರಿಗೆಲ್ಲ ಉತ್ತರ ಇಲ್ಲಿದೆ ನಾಮಫಲಕಗಳ ಮೂಲಕ. ನಮ್ಮ ಶಿವಲಿಂಗೇಗೌಡರು ಈ ದಿವಸ ಕೊಟ್ಟಿರ್ತಕ್ಕಂಥದ್ದು. ಇದೇ ರೀತಿ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಗಳು ಹೆಚ್ಚು ಆಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅವರ ಬಿಡುವಿಲ್ಲದ ವೇಳೆನಲ್ಲೂ ಕೂಡ ಬಹಳಷ್ಟು ಫಲಾನುಭವಿಗಳ ಸಮಾವೇಶವನ್ನ ಏರ್ಪಡಿಸೋದ್ರ ಮೂಲಕ ಹೆಚ್ಚು ಸರ್ಕಾರದ ಕಾರ್ಯಕ್ರಮಗಳನ್ನ ಜನರಿಗೆ ಮುಟ್ಟಿಸ್ತಕ್ಕಂಥದ್ದು. ವೈಯಕ್ತಿಕ ಕಾರ್ಯಕ್ರಮಗಳಿರಲಿ, ಸಾರ್ವಜನಿಕ ಕಾರ್ಯಕ್ರಮಗಳಿರಲಿ, ಅವೆಲ್ಲ ಯೋಜನೆಗಳನ್ನ ಹಳ್ಳಿಗಾಡಿನ ಅಭಿವೃದ್ಧಿಗೆ ಮಾಡ್ತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆಶಯದಂತೆ ಸನ್ಮಾನ್ಯ ಶಿವಲಿಂಗೇಗೌಡರು ಈ ದಿವಸ ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ವಿವರಗಳಿಗೆ ಹೋಗದೆ ಹೆಚ್ಚು ಮಾತನಾಡದೆ ಸನ್ಮಾನ್ಯ ಶಿವಲಿಂಗೇಗೌಡರು ಮಾತನಾಡೋರಿದ್ದಾರೆ, ನಂತರ ಮುಖ್ಯಮಂತ್ರಿಗಳು ಮಾತನಾಡೋರಿದ್ದಾರೆ. ಈ ಒಂದು ದಿಸೆನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆಲ್ಲ ನಾವು ಮುಂದಿನ ದಿನಗಳಲ್ಲಿ ಗೌರವ ತಂದು ಕೊಡಬೇಕು. ಯಾವ ಮೂಲಕ ಗೌರವನ ತಂದು ಕೊಡಬೇಕು ಅಂತ ಹೇಳಿದ್ರೆ, ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಾವು ನಮ್ಮ ಶಕ್ತಿಯನ್ನ ತೋರಿಸಿ ಪ್ರದರ್ಶನ ಮಾಡ್ತಕ್ಕಂಥ ಅಗತ್ಯತೆ ಇದೆ ಅನ್ನೋದನ್ನ ನಾವ್ಯಾರು ಮರಿಬಾರ್ದು. ಇಷ್ಟೆಲ್ಲ ಬಡವರ ಪರವಾಗಿ ಕೆಲಸ ಮಾಡುವಾಗ, ಹಳ್ಳಿಗಾಡಿನ ಅಭಿವೃದ್ಧಿ ಕೆಲಸ ಮಾಡುವಾಗ ನಾವು ಅವರಿಗೆ ಕೊಡ್ತಕ್ಕಂಥ ಗೌರವ ಅಂದ್ರೆ, ಅವರು ಕೊಡ್ತಕ್ಕಂಥ ಸೂಚನೆ, ಅವರು ಹೇಳ್ತಕ್ಕಂಥ ಮಾತುಗಳನ್ನ ಕೇಳಿ ನಾವೆಲ್ಲರೂ ಕೂಡ ಅವರಿಗೆ ಗೌರವವನ್ನ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ರಾಜಕೀಯ ಭಾಷಣವನ್ನ ಮಾಡಲಿಕ್ಕೆ ಹೋಗೋದಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಏನು ಗ್ರಾಮೀಣ ಭಾಗದ ಅಭಿವೃದ್ಧಿ ಮತ್ತೆ ಜನರ ಆರ್ಥಿಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ಮತ್ತೆ ಎಲ್ಲರೂ ಕೂಡ ಸಮಾಜದಲ್ಲಿ ಸ್ವಾಭಿಮಾನದ ಬದುಕನ್ನ ಕಾಣಲಿಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆಯನ್ನ ಮತ್ತೊಮ್ಮೆ ಸಲ್ಲಿಸೋದ್ರ ಮೂಲಕ ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ಕುಡಿಯುವ ನೀರಿರ್ಬೋದು, ಏನೆಲ್ಲ ಕಾರ್ಯಕ್ರಮಗಳನ್ನ ವಿವರವಾಗಿ ಮುಖ್ಯಮಂತ್ರಿಗಳು ತಿಳಿಸ್ತಾರೆ. ನಾನು ಆ ವಿವರಗಳಿಗೆ ಹೋಗೋದಿಲ್ಲ. ಆದ್ರಿಂದ ಈ ಬರಗಾಲದಲ್ಲಿ ಯಾವುದೇ ಊರಿಗೆ ಕುಡಿಯೋ ನೀರಿರ್ಬೋದು, ಜನರಿಗೆ ಉದ್ಯೋಗ ಇರಬಹುದು, ಮತ್ತೆ ದನಗಳಿಗೆ ಮೇವು ಕೊರತೆ ಯಾವುದು ಉಂಟಾಗದ ರೀತಿಯಲ್ಲಿ ಎಚ್ಚರಿಕೆಯನ್ನ ವಹಿಸಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಕೇಂದ್ರ ಸರ್ಕಾರದ ಹಣ ಬರದೇ ಇದ್ರೂ ಕೂಡ ನಾವು ರೈತರ ಖಾತೆಗೆ ಸುಮಾರು 2,000 ರೂಪಾಯಿಯಂತೆ 38,70,00,000 ದುಡ್ಡನ್ನ ಕೊಟ್ಟಿದ್ದೇವೆ ಈ ಜಿಲ್ಲೆನಲ್ಲಿ. ಹಾಗೆಯೇ 2,12,24 ಫಲಾನುಭವಿಗಳಿಗೂ ಕೂಡ ಮುಟ್ಟಿಸಿರ್ತಕ್ಕಂಥದ್ದು. ಹೀಗೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಜನರ ಪರವಾಗಿ ನಾವು ಅವರ ಕಷ್ಟಗಳನ್ನು ದೂರ ಮಾಡತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತೆ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.